ರಚನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಸಾಫ್ಟ್ವೇರ್ ಹುಡುಗಿಗೆ 6 ಪ್ಯಾಕ್ ಹೀರೋ ಬೋರ್ಡ್. 2 ವರ್ಷದ ಲವ್ಗೆ ಕೂಡಿ ಬಂತು ಕಂಕಣ ಭಾಗ್ಯ. ಕುಂಭರಾಶಿಯ ಹುಡುಗನಿಗೆ ಒಲಿದ ಹುಡುಗಿ ಹೇಗಿದ್ದಾಳೆ ಗೊತ್ತಾ? TV9 ನಲ್ಲಿ ಚೇತನ್ ಚಂದ್ರ ಕಲ್ಯಾಣೋತ್ಸವದ ಕಂಪ್ಲೀಟ್ ಕಹಾನಿ. ಇದೇ ಹೊತ್ತಿನ ವಿಶೇಷ ಚೇತನ್ ವೆಟ್ಸ್ ರಚನಾ. ಸ್ಯಾಂಡಲ್ವುಡ್ನ ಚೀತಾ ಚೇತನ್ ಚಂದ್ರ ಸಪ್ತಪದಿ ತುಳಿಯೋಕೆ ಸಜ್ಜಾಗಿದ್ದಾರೆ. ಕುಂಭರಾಶಿ ಚಿತ್ರದಲ್ಲಿ 8 ಪ್ಯಾಕ್ನಲ್ಲಿ ಮೋಡಿ ಮಾಡಿದ್ದ ಚೇತನ್ ಕ್ಲಾಸ್ ಮಾಸ್ 2 ಬಗೆಯ ಸಿನಿಮಾಗಳಲ್ಲಿ ಮಿಂಚ್ತಿರೋ ನಟ. ಹಾಗಾದ್ರೆ ಚೇತನ್ ಮದುವೆ ಆಗ್ತಿರೋ ಹುಡುಗಿ ಯಾರು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಮದುವೆಯಲ್ಲಿ ಹೇಗಿರುತ್ತೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ 6 ಪ್ಯಾಕ್ ಹೀರೋಗೆ ಕಂಕಣ ಭಾಗ್ಯ. ಅರರೆ ಅರರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ರಚನಾ ಕೈ ಹಿಡಿಯಲಿರೋ ಕುಂಭರಾಶಿ ಹುಡುಗ ಚೇತನ್ ಚಂದ್ರ. ಪಯಣ ಮುಗಿಯದಿರಲಿ ಅನಿಸುತ್ತಿದೆ, ರವಿಯೇ ಮುಳುಗಬೇಡ. ಸಪ್ತಪದಿಗೆ ಕಾರಣವಾಗ್ತಿದೆ 2 ವರ್ಷದ ಮಧುರ ಪ್ರೀತಿ. ಕನಸು ನನಸು ನಿಜವೋ ಭ್ರಮಯೋ ಮೊದಲೋ ಕೊನೆಯೋ ಸಮಯ ಸರಿಯುತ್ತಿದೆ, ಪಯಣ ಸಾಗುತ್ತಿದೆ. ಅರರೆ ಅರರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಎಸ್, ಸ್ಯಾಂಡಲ್ವುಡ್ ಅಂಗಳದಲ್ಲಿ ಚೀತಾ ಅಂತಲೇ ಹೆಸರಾಗಿರೋ ಚೇತನ್ ಚಂದ್ರಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಅದು ಪ್ರೀತಿಸಿದ ಹುಡುಗಿಯ ಜೊತೆಯಲ್ಲೇ ಚೇತನ್ ಮದುವೆ ಆಗ್ತಿರೋದು ವಿಶೇಷ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮದುವೆ ಅಂದ್ರೆ ಸಾಕಷ್ಟು ಕುತೂಹಲವಿರುತ್ತೆ. ಅವರು ಲವ್ ಮ್ಯಾರೇಜ್ ಆಗ್ತಿದ್ದಾರಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾರಾ? ಲವ್ ಆದ್ರೆ ಎಷ್ಟು ವರ್ಷದ ಪ್ರೀತಿ? ಹೀಗೆ ಒಂದಲ್ಲ ಎರಡಲ್ಲ ನಾನಾ ಪ್ರಶ್ನೆಗಳು ಬರಲಾರಂಭಿಸುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ನಲ್ಲಿ ಉತ್ತರ ಕೊಟ್ಟಿದ್ದೀವಿ ನೋಡಿ. ಯಾರನ್ನು ಕೇಳಲಿ ಯಾರನ್ನು ಬೇಡಲಿ, ಅವಳಿಗೆ ನೋವನ್ನು ಕೊಡದಿರಲು, ಅವಳ ನೋವಲ್ಲಿ ನನ್ನ ಪಾಲಿದೆ, ನೋವುಗಳೆಲ್ಲವೂ ನನಗಿರಲಿ. ಚೇತನ್ ಚಂದ್ರ ಮದುವೆ ಆಗ್ತಿರೋ ಹುಡುಗಿ ರಚನಾ ಹೆಗಡೆ. ಸಾಗರ ಮೂಲದ ಈ ಚೆಲುವೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. 2 ವರ್ಷದ ಹಿಂದೆ ವಿಜಯನಗರದಲ್ಲಿ ಪರಸ್ಪರ ಪರಿಚಯವಾದ ಇವರ ಜೋಡಿ ಮೊದಲು ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಇದೀಗ ಆ ಪ್ರೀತಿ ಹಸಿಮಣೆ ಏರುವಂತೆ ಮಾಡಿದೆ. ಎಸ್, ಚೇತನ್ ಚಂದ್ರ ರಚನಾ ಜೊತೆ ಆಗ್ತಿರೋದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಇಷ್ಟಕ್ಕೂ ಮದುವೆ ಎಲ್ಲಿ, ಆರದಕ್ಷತೆ ಎಲ್ಲಿ, ಹೇಗೆ ನಡೆಯಲಿದೆ ಮದುವೆ ಅನ್ನೋದನ್ನ ಡಿಟೇಲ್ಡ್ ಆಗಿ ಬಿಡಿಸಿ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಚೇತನ್ ಚಂದ್ರ ಬಗ್ಗೆ ಹೇಳ್ಬಿಡ್ತೀವಿ, ಕೇಳಿ. ತರೀಕೆರೆ ಏರಿ ಮೇಲೆ ಮುರುಕುರಿ ಹೋದ ಮೇಲೆ ರಂಗಿ ಜೊತೆ ರಂಗಿ ನಾಟ ಕಲ್ಲರ್ ಕೊಲ್ಲೆ. ತರೀಕೆರೆ ಏರಿ ಮೇಲೆ ಮುರುಕುರಿ ಹೋದ ಮೇಲೆ ರಂಗಿ ಜೊತೆ ರಂಗಿ ನಾಟ ಕಲ್ಲರ್ ಕೊಲ್ಲೆ. ವೈಟ್ ಕಲರ್ ಹುಡುಗಿ ಸಿಕ್ರೆ ಸ್ಟೈಲ್ ಕೊಡೋ ಅವಳು ನಕ್ರೆ. ಮಸ್ತ್ ಕಲರ್ ನಿಂಗೆ ಸಿಕ್ರೆ ಡಣ್ಣನಗಾರೆ. ಅವಳು ಕಲರ್ ಇವನು ಕಲರ್ ಫುಲ್ಲು ಕಲರ್, ಲವ್ಲಿ ಕಲರ್ ಬಿಲ್ಲು ಕಲರ್. ತರೀಕೆರೆ ಏರಿ ಮೇಲೆ ಮುರುಕುರಿ ಹೋದ ಮೇಲೆ ರಂಗಿ ಜೊತೆ ರಂಗಿ ನಾಟ ಕಲ್ಲರ್ ಕೊಲ್ಲೆ. ತರೀಕೆರೆ ಏರಿ ಮೇಲೆ ಮುರುಕುರಿ ಹೋದ ಮೇಲೆ ರಂಗಿ ಜೊತೆ ರಂಗಿ ನಾಟ ಕಲ್ಲರ್ ಕೊಲ್ಲೆ. ಭೂಮಿ ಅಂತ ಮಾಡ್ದ ಯಾರೋ 100 ಕಲ್ಲರ್ ಹಾಕಿ, ವೈಟು ಆಕಾಶನ ಒಗ್ದವ್ರೆ ನೀಲಿ ಹಾಕಿ. ಮಣ್ಣು ಇಟ್ಕೆಗೆ ಪೇಂಟು ಹಾಕಿ ನಂದು ಅನ್ನೋರ್ನ ನೇಣು
ಮುರುಕುರಿ ಹೋದ ಮೇಲೆ ರಂಗಿ ಜೊತೆ ರಂಗಿ ನಟ ಕಲರ್ಫುಲ್ ತರೀಕೆರೆಯರಿ ಮೇಲೆ ಮುರುಕುರಿ ಹೋದ ಮೇಲೆ ನನ್ನ ಜೊತೆ ರಂಗಿ ನಟ ಕಲರ್ಫುಲ್. ಕುಣಿಗಲ್ ಮೂಲದ ಚೇತನ್ ಚಂದ್ರ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನೆಲೆಸಿರೋ ಚೇತನ್ ಚಂದ್ರ ಇಂಜಿನಿಯರಿಂಗ್ ಪದವಿ ಮುಗಿಯೋಕು ಮೊದಲೇ ಪಿಯುಸಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಆದ್ರೆ ಚಿತ್ರರಂಗದಲ್ಲಿ ಗುರುತಿಸುವಂತೆ ಮಾಡಿದ ಚಿತ್ರ ಪ್ರೇಮಿಸಂ. ಗೋಲ್ಡನ್ ಕ್ವೀನ್ ಅಮೂಲ್ಯ ಜೊತೆಗಿನ ಪ್ರೇಮಿಸಂ ಚಿತ್ರ ಚೇತನ್ ಚಂದ್ರ ಸಿನಿ ದುನಿಯಾಗೆ ಬುನಾದಿಯಾಯಿತು. ಗುಲಾಬಿ ಕಣ್ಣಿಗೆ ಚುಂಚುಮ, ಶರಾಬಿ ಕಣ್ಣಿಗೂ ಚುಂಚುಮ, ಕೆಂದಾವರ ರಂಗಿನ ತೀರದ ಹೆಜ್ಜೆನ ಸವಿಯಲು ಕೂಗಿದ ಚಿತ್ತಾರದ ಚನುವಿಗೆ ಚುಂಚುಮ. ಅಮೂಲ್ಯ ಅಮೂಲ್ಯ ನಿನ್ನ ಉಸಿರು ನನ್ನುಸಿರಿಗೆ ಅತ್ಯಮೂಲ್ಯ. ನಂತರ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ರಾಜಧಾನಿ, ದುನಿಯಾ, ವಿಜಯೊಟ್ಟಿಗೆ ಜರಾಸಂಧ ಸಿನಿಮಾಗಳಲ್ಲಿ ನಟಿಸಿದ ಚೇತನ್ ಫಿಯೋನಿಕ್ಸ್ ನಂತೆ ಏಕ್ದಮ್ 8 ಪ್ಯಾಕ್ ಮಾಡಿ ಕುಂಭರಾಶಿ ಮೂಲಕ ತೆರೆಗೆ ಬಂದ್ರು. ಚೇತನ್ ವರ್ಕೌಟ್, ಡೆಡಿಕೇಶನ್ ನೋಡಿ ಇಡೀ ಚಿತ್ರರಂಗ ಹುಬ್ಬೇರಿಸಿದ್ದೂ ಉಂಟು. ಅಷ್ಟರ ಮಟ್ಟಿಗೆ ಚೇತನ್ ದೈಹಿಕ ಕಸರತ್ತು ಮತ್ತದರ ಹಿಂದಿನ ಶ್ರಮ ಹೈಪ್ ಕ್ರಿಯೇಟ್ ಮಾಡಿತ್ತು. ಹುಚ್ಚುಡುಗರು, ಅನಂತ್ನಾಗ್ ಜೊತೆಗೂಡಿ ಪ್ಲಸ್ ಜಾತ್ರೆ, ಹೀಗೆ ಬ್ಯಾಕ್ ಟು ಬ್ಯಾಕ್ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಚೇತನ್ ಸತತವಾಗಿ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಯಾಕೆ, ಕನ್ನಡ ಮತ್ತು ತಮಿಳು ದ್ವಿಭಾಷಾ ಚಿತ್ರ ವ್ಯಾಘ್ರ ಸದ್ಯಲ್ಲದೆ ಶೂಟಿಂಗ್ ಮುಗಿಸಿ ರಿಲೀಸ್ಗೆ ರೆಡಿಯಾಗಿದೆ. ಇತಿಹಾಸವು ಎಂದೆಂದಿಗೂ ವೀರರಿಗೆ ತಲೆಬಾಗುತ್ತದೆ. ನಿಜವಾದ ವೀರನ ಮುಷ್ಟಿಯಲ್ಲಿ ಈ ಜಗತ್ತಿದೆ. ವಿಧಿ ಕಾಡಿಸುತ್ತದೆ, ಮನಸ್ಸು ಮರೆಸುತ್ತದೆ, ಆಪತ್ತು ಹೆದರಿಸುತ್ತದೆ. ಆದರೆ ನಿಜವಾದ ಪ್ರೇಮಿಯ ವೀರತ್ವಕ್ಕೆ ಎಂದಿಗೂ ಜಯ. ಅಂದುಕೊಳ್ಳದೆ ನಡೆಯುವ ಕೆಲವು ವಿಷಯಗಳು ನಮ್ಮ ಬದುಕನ್ನು ಬದಲಾಯಿಸುತ್ತವೆ. ಇನ್ನು ಚೇತನ್ರ ಮತ್ತೊಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಂಯುಕ್ತ 2 ಕೂಡ ರಿಲೀಸ್ಗೆ ಸಜ್ಜಾಗ್ತಿದೆ. ಇದಲ್ಲದೆ ಮತ್ತೆರಡು ಸಿನಿಮಾಗಳಿಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಚೇತನ್. ಒಟ್ಟಾರೆ ಮದುವೆ ಆಸುಪಾಸಿನಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ಚೇತನ್ ಮದುವೆಯ ನಂತರ ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ತೊಡಗಿಸಿಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಬರಿ ಪ್ಲಸ್ಸು ಇಲ್ವೇ ಇಲ್ಲ ಮೈನಸ್ಸು, ನಾವು ಫುಲ್ ಪಾಸಿಟಿವ್ ಪರ್ಫೆಕ್ಟು ನಮ್ಮ ಮನಸ್ಸು. ಒಟ್ಟಿನಲ್ಲಿ ವಿಷಯ ಇಷ್ಟೇ, ನಮ್ದು ಬರಿ ಪ್ಲಸ್ಸುಗಳೇ. ನಮ್ಮ ತಲೆ ತೋಟದಲ್ಲೊಂದು ಹೂ ಬಿಟ್ಟಿದೆ. ನೆಟ್ಟಗೆ ಯಾರೂ ಇಲ್ಲ, ಎಲ್ಲರೂ ಲೂಸುಗಳೇ. ಎಲ್ರಿಗೂ ಟೋಟಲ್ ಆಗಿ ತಲೆ ಕೆಟ್ಟಿದೆ. ಸಾಗರದಲ್ಲಿ ಮುಹೂರ್ತ, ಬೆಂಗಳೂರಲ್ಲಿ ಆರದಕ್ಷತೆ. ಏಪ್ರಿಲ್ 17ಕ್ಕೆ ಸಾಗರದ ಭದ್ರಕಾಳಿ ಕಲ್ಯಾಣ ಮಂಟಪದಲ್ಲಿ ವಿವಾಹ ಮಹೋತ್ಸವ ನಡೆಯಲಿದ್ದು, ಏಪ್ರಿಲ್ 22ಕ್ಕೆ ಬೆಂಗಳೂರಿನ ಕುಂಬಳಗೋಡಿನ ಎಂಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಆರದಕ್ಷತೆ ನಡೆಯಲಿದೆ. ಒಟ್ಟಾರೆ ಚೇತನ್ ಪ್ರೀತಿಗೆ ಎರಡೂ ಕುಟುಂಬಸ್ಥರು ಅಸ್ತು ಅಂದಿದ್ದು, ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳೋಕೆ ಸಜ್ಜಾಗಿದ್ದಾರೆ ಚೇತು. ಸರಿ ತಪ್ಪು ಕೇಳದ ಮೋಹ, ಹುಳಿ ಉಪ್ಪು ಖಾರದ ದೇಹ, ಕಳ್ಳ ಆಸೆಗೆ ಕೊನೆಯಿಲ್ಲ. ಈ ಕುರಿತು ಚೇತನ್ ಚಂದ್ರ ಟಿವಿ9 ನೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅದೇನು ಅನ್ನೋದನ್ನ ನೀವೇ ನೋಡಿ. ಹುಡುಗಿ ರಚನಾ ಹೆಗಡೆ ಅಂತ ಸಾಗರದವರು. ಅವಳಿಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ.
ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಹತ್ರ ಪರಿಚಯ ಆಗಿ ಅವ್ರ ಮನೇಲಿ ನಮ್ಮ ಮನೇಲಿ ಎಲ್ಲ ಮಾತಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಬಿಟ್ರು ಅವರೇ ಪಟ್ ಅಂತ. ಅದೇ ನನ್ನ ಲವ್ ಅರೇಂಜ್ ಅಂತ ನನಗೆ ಡೌಟ್ ಆಗ್ಬಿಟ್ಟಿದೆ ಆ ಥರ ಆಗಿದೆ. ಬಟ್ ಹ್ಯಾಪಿ ಬಿಕಾಸ್ ಇದೊಂದು ಲೈಫಲ್ಲಿ ಒಂದು ಬೇರೆ ಥರ ಒಂದು ಟರ್ನಿಂಗ್ ಪಾಯಿಂಟ್ ಇದು ಮದುವೆ ಅನ್ನೋದು. ನೋಡೋಣ. ಮದುವೆ ಬಂದು ಸಾಗರದಲ್ಲಿ 17ನೇ ತಾರೀಕು ಏಪ್ರಿಲ್ 17ಕ್ಕೆ ಭದ್ರಕಾಳಿ ಚೌಲ್ಟ್ರಿ ಅಂತ. ಹಾಗೆ ರಿಸೆಪ್ಷನ್ ಇಲ್ಲಿ ನಮ್ಮ ಸಿರಿ ಅಂತ ಒಂದು ಇದಿದೆ ಕನ್ವೆನ್ಷನ್ ಹಾಲು, ಕುಂಬಳಗೂಡಿಂದ ಚೂರು ಮುಂದೆ ಹೋದರೆ ರೈಟಲ್ಲಿದೆ, ಕ್ರೈಸ್ಟ್ ಕಾಲೇಜ್ ಅಪೋಸಿಟ್ಟು. ಅಲ್ಲಿ ರಿಸೆಪ್ಷನ್ 22ಕ್ಕೆ ಏಪ್ರಿಲ್ 22ಕ್ಕೆ. ಅದೇನೇ ಇರ್ಲಿ, ಹೊಸ ಬಾಳಿಗೆ ಕಾಲಿಡೋಕೆ ಸಜ್ಜಾಗಿರೋ ಚೇತನ್ ಬಾಳು ಬಂಗಾರವಾಗ್ಲಿ. ರಚನಾ ಎಂಟ್ರಿ ಅವರಿಗೆ ಶುಭ ತರಲಿ, ಮತ್ತಷ್ಟು ಉತ್ತಮ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಡ್ಲಿ ಅಂತ ಹಾರೈಸೋಣ. ಆಲ್ ದಿ ವೆರಿ ಬೆಸ್ಟ್ ಚೇತು, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕನಸು ನನಸು ನಿಜವೋ ಭ್ರಮಯೋ ಮೊದಲು ಕೊನೆಯೋ ಸಮಯ ಸರಿಯುತ್ತಿದೆ, ಪಯಣ ಸಾಗುತ್ತಿದೆ. ಅರೆರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಹೊಸ ಬಾಳಿಗೆ ಕಾಲಿಡ್ತಿರೋ ಚೇತನ್ ಬಾಳಲ್ಲಿ ರಚನಾ ಹೊಸ ಚಿತ್ತಾರ ರಚಿಸಲಿ. ಚೇತನ್ ದಾಂಪತ್ಯ ಜೀವನದ ಜೊತೆಗೆ ಸಿಹಿ ದುನಿಯಾ ಕೂಡ ಹಸನಾಗ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.